ಪಾತ್ರ ಯಾರ್ದು ಅಂದರೆ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ದಾವಣಗೆರೆ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಬಿ ವಾಮದೇವ್ ಭಕ್ತರು ಬಂದಿದ್ದಾರೆ ಈ ಪತ್ರಿಕಾಗೋಷ್ಠಿಗೆ. ಅವ್ರಿಗೂ ಕೂಡ ನಮ್ಮ ಈ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಸುಮತಿ ಮೇಡಮ್ ಅವರು ಬಂದಿದ್ದಾರೆ. ಸುಮತಿ ಮೇಡಮ್ ಅವ್ರಿಗೂ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಂತರ ಮತ್ತಷ್ಟು ವಿಶ್ವ ಕನ್ನಡ ಸಮ್ಮೇಳನದ ಮುನ್ಸೂಚನೆಯಂತೆ ಎಂಬಂತೆ ದಾವಣಗೆರೆ ನಗರದಲ್ಲಿ ಫೆಬ್ರವರಿ 7, 8, 9ರಂದು ವಿನೂತನ ಶೈಲಿ ಸಾಹಿತ್ಯ ಮತ್ತು ಶಿಕ್ಷಣ ಮೇಳವನ್ನು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಸಹಯೋಗದೊಂದಿಗೆ ನಮ್ಮ ಸುವರ್ಣ ದೇಶ ಪಬ್ಲಿಕೇಶನ್ ಬೆಂಗಳೂರು ಮತ್ತು ಎಲ್ಲಾರ್ ಈವೆಂಟ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಇವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಸಾಹಿತ್ಯ, ಶಿಕ್ಷಣ ಮತ್ತು ಪುಸ್ತಕ ಈ ಮೂರರ ಸಂಬಂಧವನ್ನು ಗಟ್ಟಿಗೊಳಿಸುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಯುವ ಪಡೆಯಲ್ಲಿ ಮತ್ತು ಸರ್ವ ಜನರಲ್ಲಿ ಆಸಕ್ತಿ ಮೂಡಿಸುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಮೇಳವನ್ನು ಮುಖ್ಯವಾಗಿ ಆಯೋಜನೆ ಮಾಡಿದ್ದೇವೆ. ಈ ಮೇಳದ ವೈವಿಧ್ಯಮಯವಾದ ವಿಚಾರಗಳನ್ನು, ಅದರಲ್ಲೂ ಯಾವ ರೀತಿಯಾಗಿ ನಮ್ಮ ಮೇಳವನ್ನು 3 ದಿನ ಆಯೋಜನೆ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ನಮ್ಮ ಮಾನ್ಯ ಗುರುರಾಜ್ ಹೊಸಕೋಟೆ ಅವರ ನೇತೃತ್ವದಲ್ಲಿ ಇವತ್ತು ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ನಾವು ಅತ್ಯಂತ 3 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಮೊದಲನೇದಾಗಿ ನಮ್ಮ ಈ ಗುರುರಾಜ್, ನಾನು ಹಾಡುಗಾರ, ಸಾಹಿತಿ ಜೊತೆ ಚಿತ್ರನಟ. ಇವತ್ತು ಉದ್ದಾಮ್ ನಾನು ಈ ದಾವಣಗೆರೆಯ 7, 8, 9ರಂದು ನಡೀತಕ್ಕಂಥ ವಿನೂತನ ಶೈಲಿಯ ಶಿಕ್ಷಣ ಮತ್ತು ಸಾಹಿತ್ಯ ಮೇಳಕ್ಕೆ ಒಂದಿಷ್ಟು ಕೈ ಜೋಡಿಸ್ಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿ. ಈ ಸಾಹಿತ್ಯ ಮೇಳ, ಸಾಹಿತ್ಯ ಅಂದ್ರೆ ಸಮಾಜವನ್ನು ಪರಿವರ್ತನೆ ಮಾಡೋದಕ್ಕೆ ಬಹಳ ದೊಡ್ಡ ಪಾತ್ರ ಐತೆ ಅಂತ ಹೇಳಿ ನನಗನ್ನಿಸ್ತೈತಿ. ಅವತ್ತಿನ ಈ ಮೇಳದಲ್ಲಿ ಒಂದಿಷ್ಟು ವಿವಿಧ ಪ್ರಕಾರದ ಸಾಹಿತ್ಯ ನಡೀತಾ ಇದೆ. ಇವತ್ತು ವಿವಿಧ ಪ್ರಕಾರದ ಸಾಹಿತಿಗಳು ಬರ್ತಾರೆ. ಪತ್ರ ಮಾಡಿಸಿ ಬೆರಕಿ ವಕೀಲನೊಬ್ಬನು ನೇಮಿಸಿ ಬಾಡಿಗೆ ಕೊಟ್ಟವನು ಕಾಡಿಸಿ ಪೀಡಿಸಿ ಮಾಲಕರಾದವ ಮನಿಲ ಪಟಾಸಿ ಶ್ರೀ ಕ್ಷೇತ್ರ ಮಾಡಾಕೊಂಡೇವ್ರಿ ಕೇಳಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ 50 ವರ್ಷದ ಸಾರ ಹೊಲದಾಗ ಜೀತ ಇದ್ದ ನಮ್ಮ ಅಜ್ಜ ಬಡತಾನ ದಿನದಾಗ ಉಳುವಂಗ ಭೂಮಿ ಹಕ್ಕ ಸರ್ಕಾರಂದ ಘೋಷಿಸಿದ್ದಕ್ಕ ಅಜ್ಜನ ಮೋಸಿಕ್ರ ನಾ ವಿರುದ್ಧಕ್ಕ ಹಕ್ಕದಾರ ದೇವ ಆ ಹಿಡಿವಲಕ.